ಮತ್ತೊಂದು ವಿಶ್ವ ಕನ್ನಡ ಸಮ್ಮೇಳನವನ್ನು ಮಾಡಬೇಕು ಅನ್ನುವ ಹಂಬಲದಿಂದ ಎಲ್ಲರ ಬೆಂಬಲದೊಂದಿಗೆ ನವೆಂಬರ್ 9ರಂದು ವಿಶ್ವ ಕನ್ನಡ ಹಬ್ಬ ಇದು ನಮ್ಮ ಗ್ಲೋಬಲ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ನಡೀತಾ ಇದೆ, ಸಭಾಂಗಣದಲ್ಲಿ ನಡೀತಾ ಇದೆ. ಈ ಸಮಾರಂಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಆಗಮಿಸಲಿದ್ದಾರೆ. ಪೂಜ್ಯ ಆನಂದ ಗುರೂಜಿಯವರು ಬರ್ತಾರೆ. ಪ್ರಖ್ಯಾತ ಇಸ್ರೋ ವಿಜ್ಞಾನಿ ಪದ್ಮಶ್ರೀ ಕಿರಣ್ ಕುಮಾರ್ ಅವರು ಭಾಗವಹಿಸ್ತಾರೆ. ಇನ್ನು ಅನೇಕ ನಟರು, ಉದಯೋನ್ಮುಖ ನಟರು, ಖ್ಯಾತ ನಟರು ಮತ್ತು ಅನೇಕ ಜನ ವಿದ್ವಾಂಸರು ಪಾಲ್ಗೊಳ್ಳುವಂತಹ ಈ ಸಮಾರಂಭದಲ್ಲಿ ವಿಚಾರ ಸಂಕಿರಣಗಳಿರುತ್ತೆ, ಕವಿಗೋಷ್ಠಿ ಇರುತ್ತೆ ಮತ್ತು ನೃತ್ಯ ರೂಪಕಗಳಿರುತ್ತೆ. ಹೀಗೆ ಒಟ್ಟಾರೆ ಒಂದು ಸಂಗೀತ ಸಾಹಿತ್ಯದ ರಸದೌತಣವನ್ನ ವಿಶ್ವ ಮಟ್ಟದಲ್ಲಿ ಸಿಂಗಪುರ್ನಲ್ಲಿ ಕನ್ನಡದ ಧ್ವಜವನ್ನು ಹಾರಿಸಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಇದೆ. ಸರ್, ಈಗಾಗಲೇ ವಿಶ್ವ ಕನ್ನಡ ಹಬ್ಬ ಎಲ್ಲಾ ಕಡೆ ಸದ್ದು ಮಾಡ್ತಾ ಇದೆ. ಈಗ ನೀವು ಸಿಂಗಪುರ್ನಲ್ಲಿ ವಿಶ್ವ ಕನ್ನಡ ಹಬ್ಬ ಮಾಡ್ಬೇಕಂತ ಇದ್ದೀರಾ, ಇದು ಹೇಗೆ ನಡೆಯುತ್ತೆ? ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ನನ್ನ ಆತ್ಮೀಯ ಗೆಳೆಯ, ಉತ್ಸಾಹಿ ಸಂಘಟಕ, ಅಪ್ಪಟ ಕನ್ನಡ ಪ್ರೇಮಿ ಶಿವಕುಮಾರ ನಾಗರನವಿಲಿಯ ಕನಸಿದು. ವಿಶ್ವ ಕನ್ನಡ ಸಮ್ಮೇಳನವನ್ನು ಮಾಡಬೇಕು, ವಿಶ್ವದಾದ್ಯಂತ ಕನ್ನಡದ ಕಂಪನ್ನು, ಕನ್ನಡದ ಸುಗಂಧವನ್ನು ಪಸರಿಸಬೇಕೆಂಬ ಮಹತ್ವಾಕಾಂಕ್ಷೆ ಆತನದು. ಕನ್ನಡದ ಶಕ್ತಿಯೇ ಅಂತಹದ್ದು, ಕನ್ನಡ ಸಾಹಿತ್ಯವೇ ಅಂಥದ್ದು. ಹೊಸ ವಿಶ್ವ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಒಂದು ಕಳಶಪ್ರಾಯವಾದಂತಹ ಸಾಹಿತ್ಯ. ನಮ್ಮ ಸಾಹಿತ್ಯದಲ್ಲಿ ಧರ್ಮ ಇದೆ, ಸಂಸ್ಕೃತಿ ಇದೆ, ಕಲೆ ಇದೆ, ಎಲ್ಲವೂ ಇದೆ. ಇಂತಹ ಕನ್ನಡ ಸಾಹಿತ್ಯದ, ಸಂಸ್ಕೃತಿಯ, ಸಂಗೀತದ ಪರಿಚಯವನ್ನು ವಿಶ್ವಮಟ್ಟದಲ್ಲಿ ಪಸರಿಸಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಕರ್ನಾಟಕ ಏನು ಪ್ರೆಸ್ ಕ್ಲಬ್ ಕೌನ್ಸಿಲ್ ಇದೆ, ಅದು ಈಗಾಗಲೇ ಒಂದು ವಿಶ್ವ ಕನ್ನಡ ಸಮ್ಮೇಳನವನ್ನು ದುಬೈನಲ್ಲಿ 2022ರಲ್ಲಿ ಬಹಳ ಅದ್ಧೂರಿಯಾಗಿ ನೆರವೇರಿಸಿತು. ಯದುವೀರ ದತ್ತ ಒಡೆಯರು ಯುವರಾಜರು ಬಂದು ಉದ್ಘಾಟನೆ ಮಾಡಿದ್ರು. ಪೂಜ್ಯ ಆನಂದ ಗುರೂಜಿಯವರಿದ್ದರು. ನಾನು ಆ ಸಮ್ಮೇಳನವನ್ನು ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ನನ್ನ ಪಾಲಿಗೆ ಬಂದಿತ್ತು. ಅನೇಕ ಜನ ನಟರು, ಸಂಗೀತಗಾರರು, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿವಿಧ ರಾಷ್ಟ್ರಗಳಿಂದಲೂ ಸಹ ಬಂದಿದ್ದರು. ಆ ಒಂದು ಸವಿ ನೆನಪಿನ ಹಿನ್ನೆಲೆಯಲ್ಲಿ ಮತ್ತೊಂದು ವಿಶ್ವ ಕನ್ನಡ ಸಮ್ಮೇಳನವನ್ನು ಮಾಡಬೇಕು ಅನ್ನುವ ಹಂಬಲದಿಂದ ಎಲ್ಲರ ಬೆಂಬಲದೊಂದಿಗೆ ನವೆಂಬರ್ 9ರಂದು ವಿಶ್ವ ಕನ್ನಡ ಹಬ್ಬ ಇದು ನಮ್ಮ ಗ್ಲೋಬಲ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ನಡೀತಾ ಇದೆ, ಸಭಾಂಗಣದಲ್ಲಿ ನಡೀತಾ ಇದೆ. ಈ ಸಮ್ಮೇಳನಾಧ್ಯಕ್ಷತೆಯನ್ನು ಸರ್ವ ಸಮ್ಮೇಳನದ ಅಧ್ಯಕ್ಷನಾಗಿ ನನ್ನನ್ನು ಅವರು ಆಯ್ಕೆ ಮಾಡಿದ್ದಾರೆ. ಇದು ಅವರು ನನಗೆ ತೋರಿರುವಂಥ ಪ್ರೀತಿ ಮತ್ತು ಗೌರವದ ಸಂಕೇತ. ಈ ಸಮಾರಂಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಆಗಮಿಸಲಿದ್ದಾರೆ. ಪೂಜ್ಯ ಆನಂದ ಗುರೂಜಿಯವರು ಬರ್ತಾರೆ. ಪ್ರಖ್ಯಾತ ಇಸ್ರೋ ವಿಜ್ಞಾನಿ ಪದ್ಮಶ್ರೀ ಕಿರಣ್ ಕುಮಾರ್ ಅವರು ಭಾಗವಹಿಸ್ತಾರೆ. ಇನ್ನು ಅನೇಕ ನಟರು, ಉದಯೋನ್ಮುಖ ನಟರು, ಖ್ಯಾತ ನಟರು ಮತ್ತು ಅನೇಕ ಜನ ವಿದ್ವಾಂಸರು ಪಾಲ್ಗೊಳ್ಳುವಂಥ ಈ ಸಮಾರಂಭದಲ್ಲಿ ವಿಚಾರ ಸಂಕಿರಣಗಳಿರುತ್ತೆ, ಕವಿಗೋಷ್ಠಿ ಇರುತ್ತೆ ಮತ್ತು ನೃತ್ಯ ರೂಪಕಗಳಿರುತ್ತೆ. ಹೀಗೆ ಒಟ್ಟಾರೆ ಒಂದು ಸಂಗೀತ ಸಾಹಿತ್ಯದ ರಸದೌತಣವನ್ನು ವಿಶ್ವಮಟ್ಟದಲ್ಲಿ ಸಿಂಗಪುರ್ನಲ್ಲಿ ಕನ್ನಡದ ಧ್ವಜವನ್ನು ಹಾರಿಸಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಇದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿರೆ ನಮಗೆ ಕಲ್ಪತರು ಅನ್ನುವ ಹಾಗೆ ಎಲ್ಲೇ ಇರಲಿ ಆ ಕನ್ನಡಿಗರ ಕರುಳು ಬಳ್ಳಿಯನ್ನು ನೆನಪಿಸುವಂತಹ, ಅವರಲ್ಲಿ ಕನ್ನಡದ ಬಗ್ಗೆ ಜಾಗೃತಿಯನ್ನು, ಆತ್ಮವಿಶ್ವಾಸವನ್ನು, ಮತ್ತಷ್ಟು ಪ್ರೀತಿಯನ್ನು ಅವರಲ್ಲಿ ಉಂಟು ಮಾಡುವ ಒಂದು ಹೆಬ್ಬಯಕೆಯ ಈ ವಿಶ್ವ ಕನ್ನಡ ಹಬ್ಬಕ್ಕೆ ನಾನು ಹೋಗ್ತಾ ಇದ್ದೇನೆ. ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ, ಎಲ್ಲರೂ ಸಹ ಈ ವಿಶ್ವ ಕನ್ನಡ ಹಬ್ಬಕ್ಕೆ ತನು ಮನ ಧನ ಸಹಾಯ ಮಾಡಬೇಕು. ಶಿವಕುಮಾರ್ ನಾಗರನವಿಲಿಯವರ ಕನಸನ್ನು ನನಸು ಮಾಡತಕ್ಕಂಥ ದಿಸೆಯಲ್ಲಿ ಈ ಹಬ್ಬ ಒಂದು ಯಶಸ್ವಿಯಾಗಲಿ, ಅದರ ಆಶಯಗಳು ಸಾಕಾರಗೊಳ್ಳಲಿ ಅಂತ ನಾನು ಹಾರೈಸ್ತೇನೆ. ಸರ್, ನಿಮ್ಮ ತಂಡದಲ್ಲಿ ಯಾರ್ಯಾರಿದ್ದಾರೆ, ಹಾಗೆ ನಿಮ್ಮ ಕನ್ನಡ ಸಂಘಟನೆಗಳ ಬಗ್ಗೆ ಹೇಳೋದಾದರೆ? ಈ ವಿಶ್ವ ಕನ್ನಡ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ನಮ್ಮ ಶಿವಕುಮಾರ್ ನಾಗರನವಿಲಿ ಎಲ್ಲರನ್ನು ಆಕರ್ಷಿಸುವಂಥ ಒಂದು ವ್ಯಕ್ತಿತ್ವ ಆತನಲ್ಲಿದೆ. ಹೀಗಾಗಿ ಈ ತಂಡದಲ್ಲಿ ಪ್ರತಿಭಾ ಪಟವರ್ಧನ್ ಅನ್ನುವಂಥ ಒಬ್ಬ ಮಹಿಳೆ, ದಿನೇಶ್ ಜೋಶಿಯವರು, ರೂಪಿಕಾ, ರಂಜಿತಾ, ಅನುಷಾ ಮುಂತಾದ ಅನೇಕರನ್ನು ತೊಡಗಿಸ್ಕೊಂಡು
ಸಕ್ರಿಯವಾಗಿ ಈ ಕಾರ್ಯಕ್ರಮವನ್ನು ಅವರು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಸಿಂಗಪುರ್ನ ಕನ್ನಡ ಸಂಘದ ವೆಂಕಟರತ್ನಂ ಅವರು ಬಹಳಷ್ಟು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಸ್ಥಳೀಯರ ಸಹಕಾರ ಇಲ್ಲದೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲರ ಒಂದು ಸಹಾಯ ಹಸ್ತ ಮತ್ತು ಪ್ರೀತಿಯ ಅಂತಃಕರಣದ ಬೆಂಬಲದೊಂದಿಗೆ ಈ ಕನ್ನಡದ ಹಬ್ಬ, ವಿಶ್ವ ಕನ್ನಡದ ಹಬ್ಬ ಯಶಸ್ವಿಯಾಗುತ್ತೆ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ ಮತ್ತು ಹಾರೈಸ್ತೇನೆ ಕೂಡ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.